ನಮಸ್ಕಾರ ವೀಕ್ಷಕರಿಗೆ, ಎನ್ಡಿ ಪ್ಲಸ್ ವಾರ್ತೆಗೆ ಸ್ವಾಗತ. ಕಾರವಾರ ಕಡಲ ತೀರದಲ್ಲಿ ಈಜಲು ಹೋಗಿದ್ದ ಪ್ರವಾಸಿಗರನ್ನು ರಕ್ಷಣೆ ಮಾಡಿದ ಭಜರಂಗಿ ಮಿತ್ರ ಗ್ರೂಪ್. ಶಾಲೆಗೆ ರಜಾ ದಿನಗಳಾದ್ದರಿಂದ ಕಾರವಾರ ಕಡಲ ತೀರದಲ್ಲಿ ಸಮುದ್ರವನ್ನು ಕಂಡು ಮಕ್ಕಳು, ಪಾಲಕರು ನೀರಿನಲ್ಲಿ ಈಜಾಡಲು ಬೆಳಗಿನ ಜಾವ ಬಹಳ ಸಂಖ್ಯೆಯಲ್ಲಿ ಬರುತ್ತಿದ್ದಾರೆ. ಈಜಲು ಬರುವ ಪ್ರವಾಸಿಗರಿಗೆ ಸರಿಯಾದ ಸೂಚನೆ ನೀಡಲು ಹಾಗೂ ರಕ್ಷಣೆ ಮಾಡಲು ಲೈಫ್ ಗಾರ್ಡ್ ವ್ಯವಸ್ಥೆ ಇಲ್ಲದೇ ಇದ್ದರಿಂದ ಗುರುವಾರ ಬೆಳಗ್ಗೆ ಈಜಲು ಹೋಗಿದ್ದ ಇಬ್ಬರು ಪ್ರವಾಸಿಗರನ್ನು ಅಲ್ಲಿಯೇ ಕ್ರಿಕೆಟ್ ಆಡುತ್ತಿದ್ದ ಭಜರಂಗಿ ಮಿತ್ರ ಗ್ರೂಪ್ ಕಾರವಾರ ಸದಸ್ಯರು ರಕ್ಷಣೆ ಮಾಡಿದ್ದಾರೆ. ಮಂಗಳೂರು, ಕಣ್ಣೂರಿನ ಪ್ರವಾಸಿಗರ ತಂಡ ಕಾರವಾರ ಕಡಲ ತೀರದಲ್ಲಿ ಬಂದಿದ್ದು, ಅವರಲ್ಲಿ ತಂದೆ ಮತ್ತು ಮಗ ಸಮುದ್ರದಲ್ಲಿ ಈಜಲು ಹೋಗಿದ್ದಾರೆ. ಈಜಾಡುತ್ತಿರುವಾಗ ಅಲೆಯ ರಭಸಕ್ಕೆ ಇಬ್ಬರು ಸಮುದ್ರದ ತೀರದಿಂದ ದೂರಕ್ಕೆ ಹೋಗಿ ಮುಳುಗುತ್ತಿರುವಾಗ ಕೈ ಎತ್ತಿ ರಕ್ಷಣೆ ಕೋರಿದ್ದಾರೆ. ಹಾಗೆ ಕಡಲ ತೀರದಲ್ಲಿದ್ದ ಅವರ ಸಂಬಂಧಿಕರು ಅವರನ್ನು ರಕ್ಷಿಸುವಂತೆ ಕೂಗಿದ್ದಾರೆ. ಅಲ್ಲೇ ಕ್ರಿಕೆಟ್ ಆಡುತ್ತಿದ್ದ ಭಜರಂಗಿ ಮಿತ್ರ ಗ್ರೂಪಿನ ಸದಸ್ಯರಾದ ಗೌತಮ್ ಬಾನಾವಳಿ, ಅಜಿತ್ ಮಾಲ್ಸೇಕರ್, ಸಾಯಿನಾಥ್ ಬಾನಾವಳಿ, ವಿಘ್ನೇಶ್, ಅಮನ್, ಅಜಯ್, ರಾಹುಲ್, ಜಾಫರ್, ಖಾಜಿರ್ ಸೇರಿ ಸಮುದ್ರಕ್ಕೆ ಇಳಿದು ಇಬ್ಬರನ್ನು ರಕ್ಷಿಸಿದ್ದಾರೆ. ಇವರ ಈ ಸಾಧನೆಗೆ ಸಾರ್ವಜನಿಕರು ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. पेपर है दोनों लोग एक सेकंड दो ना उसी, एक सेकंड. गुड जॉब गौतम. बहुत बढ़िया. ತೀರದಲ್ಲಿ ಪ್ರವಾಸಿಗರು ಬಹಳ ಬರೋದು, ಗಾಡಿ ಇರುವುದಿಲ್ಲ, ಏನಿಲ್ಲ. ಸಣ್ಣ ಮಕ್ಕಳು ನೀರಿನಲ್ಲಿ ಹೋಗ್ತಾ ಇದ್ದಾರೆ ಮತ್ತು ಇವತ್ತು 2 ಜನ ಹೋಗ್ತಾ ಇದ್ರು. ಅವರಿಗೆ ನಮ್ಮ ಬಜರಂಗ್ ಮಿತ್ರ ಟೀಮ್ನವರು ಹೋಗಿ ಉಳಿಸಿದ್ದಾರೆ. ಹೀಗೆ ಭಾಳ ಕಾರಣ ಅದು, ಆದರೆ ನಾವು ಹೇಳಿಕ್ಕೆ ಹೋಗಲಿಲ್ಲ. ಇವತ್ತು ನೋಡಿದರೆ ಭಾಳ ಡೇಂಜರಲ್ಲಿ ಇತ್ತು. 2 ಜನ ಸಾವಿನಿಂದ ಪಾರಾಗಿದ್ದಾರೆ. ಅವ್ರ ಗಾಡಿನ ವ್ಯವಸ್ಥೆ ಮಾಡಬೇಕಂತಲೇ ನಾವು ಕೋರ್ಕೊಂತೀವಿ. ಯಾಕಂದರೆ ನಾವು ಡೈಲಿ ಅಲ್ಲೇ ಬಂದ ಪ್ರವಾಸಿ ಉದ್ಯಮಿಗಳಿಗೆ ಸೂಚನೆ ಕೊಡ್ತಾ ಇರ್ತೀವಿ, ಇಲ್ಲಿ ಹೋಗಬಾರ್ದು ಅಂತೇಳಿ. ಜಿಲ್ಲಾಧಿಕಾರಿಗಳು ಗಾಡಿನ ವ್ಯವಸ್ಥೆ ಮಾಡಬೇಕಲ್ಲೇ.